ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ನಾನು ಪ್ರತಿ ಸತಿ ಮಾಡೋದು ಜಾಸ್ತಿ ಆಗಿರುವಂಥ ಕಾರು ಒಂದು ಥಾರ್ ಆಗಿರ್ಬೋದು. ಸೊ ಇವತ್ತು ಬ್ಲ್ಯಾಕ್ ಕಲರ್ ಥಾರ್ ಬಂದಿಲ್ಲ, ವೈಟ್ ಕಲರ್ ಥಾರ್ ಬಂದಿಲ್ಲ, ರೆಡ್ ಕಲರ್ ಬಂದಿಲ್ಲ, ಬಟ್ ಇವತ್ತು ಬಂದಿರೋದು ಗ್ರೇ ಕಲರ್ ಥಾರ್. ಸೊ ಈ ಗ್ರೇ ಕಲರ್ ಥಾರಲ್ಲಿ ಏನೆಲ್ಲ ಮಾಡಿಫಿಕೇಷನ್ ಮಾಡಿದರೆ ಚೆನ್ನಾಗಿ ಕಾಣ್ತದೆ, ಅದ ನಂತರ ನಿಮ್ಮದು ಒಂದು ಒರಿಜಿನಲ್ ಬಾಡಿದು, ಕಾರ್ದು ಬಾಡಿದು ಪೇಂಟನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ಲಾಟ್ ಆಫ್ ಪೀಪಲ್ ಒಂದು PPF ಮತ್ತು ಸಿರಾಮಿಕ್ ಅಂತ ಬರ್ತದೆ. ಸೊ ಇದೆರಡರಲ್ಲಿ ಯಾವುದನ್ನು ಮಾಡ್ಕೊಳ್ತಾರೆ. ಅಕಾರ್ಡಿಂಗ್ ಟು ಮೀ ಇದು ಎರಡರಲ್ಲಿ ಯಾವುದನ್ನು ಮಾಡಿಕೊಂಡ್ರೆ ಇಟ್ಸ್ ಆಲ್ವೇಸ್ ಬೆಸ್ಟ್. ಅಂದರೆ ನಿಮ್ಮದೊಂದು ಒರಿಜಿನಲ್ ಪೇಂಟ್ ಆಫ್ ದಿ ಕಾರ್ ಹೇಗೆ ನಿಮಗೆ ಡೆಲಿವರಿ ಆಗೋಗಿರ್ತದೆ, ಅದೇ ರೀತಿ ಟಿಲ್ ದಿ ಎಂಡ್ ಅಟ್ಲೀಸ್ಟ್ 3 to 5 years ಯು ಕ್ಯಾನ್ ಮೇಂಟೈನ್ ದ್ಯಾಟ್. PPF ಅಂತ ಬಂದಾಗ ಇಟ್ಸ್ ಕಾಲ್ಡ್ ಎಸ್ ಅ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ವಿಚ್ ವಿಲ್ ಬಿ ರ್ಯಾಪ್ಡ್ ಒನ್ ಫಿಲ್ಮ್ ಟಾಪ್ ಆನ್ ಯುವರ್ ಬಾಡಿ ಆಫ್ ದಿ ಕಾರ್. ಅದೇ ನೀವು ಸೆರಾಮಿಕ್ ಅಂತ ಬಂದಾಗ ಇಟ್ಸ್ ಜಸ್ಟ್ ವಿ ಆರ್ ಕ್ರಿಯೇಟಿಂಗ್ ಅ ಕ್ರಿಸ್ಟಲ್ ಲೇಯರ್ ಸೊ ದ್ಯಾಟ್ ನಿಮಗೆ ಎಷ್ಟು ಶೈನಿಂಗ್ ಕೊಡ್ಲಿಕ್ಕೆ ಆಗ್ತದೆ, ದಟ್ ಥ್ರೂ ದಟ್ ಪೇಂಟ್ ಯು ವಿಲ್ ಗೆಟ್ ಅ ವೆರಿ ಗುಡ್ ಶೈನಿಂಗ್. ಮತ್ತು ವಾಟ್ ಎವರ್ ದ ಮೈನರ್ ಸ್ಕ್ರ್ಯಾಚಸ್ ಆರ್ ದೇರ್ ಎವ್ರಿಥಿಂಗ್ ವಿಲ್ ಬಿ ರಿಮೂವ್ಡ್. ಸೊ ಅದು ನಿಮಗೆ 1 year, 3 year, 5 years ಅಂತ ವ್ಯಾರಂಟಿ ಥರ ಬರ್ತದೆ. ಸೊ ಏನು ಈ ಥರ ವ್ಯಾರಂಟಿ ಅಂದರೆ, ಲೈಕ್ ಸಪೋಸ್ ಇಫ್ ಯು ಆರ್ ಟೇಕಿಂಗ್ 5 years ವ್ಯಾರಂಟಿ, ಸೊ ಇಯರ್ಲಿ 1 time ಯು ವಿಲ್ ಹ್ಯಾವ್ ಬೂಸ್ಟಪ್ ಆ್ಯಂಡ್ 5 yearsಗೆ 5 ವರ್ಷ ನಿಮಗೆ ಫ್ರೀ ಬೂಸ್ಟಪ್ ಆಗಿ ಸಿಗ್ತದೆ. ಆ್ಯಂಡ್ ಯುವರ್ ದಟ್ ಈಸ್ ಕಾಲ್ಡ್ ಎಸ್ ಅ ಮೇಂಟೆನೆನ್ಸ್ ಆಫ್ ದಿ ಸೆರಾಮಿಕ್ ಅಂತ ಹೇಳ್ಬೋದು. ಯಾಕೆ ಇಷ್ಟು ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂದರೆ, ಈ ಕಾರಲ್ಲಿ ಗ್ರೇ ಕಲರ್ ಕಾರಲ್ಲಿ ಸೆರಾಮಿಕ್ ಕೋಟಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬೇಸಿಕ್ಲಿ ಕಾರ್ ಪ್ರೋ ಬ್ರ್ಯಾಂಡ್ ಇದು ಕಸ್ಟಮರ್ ಚಾಯ್ಸ್ ಮಾಡಿರೋದು 3 years ವ್ಯಾರಂಟಿದು ಕಾರ್ ಪ್ರೋ ಬ್ರ್ಯಾಂಡಿದು ಸೆರಾಮಿಕ್ ಕೋಟಿಂಗ್ ಮಾಡಿದ್ದೇವೆ. ಸೊ ನೀವು ಪ್ರೊಸೀಜರ್ ನೋಡ್ತಿರ್ಬೋದು, ಒಂದು ಕ್ರಿಸ್ಟಲ್ ಲೇಯರ್ ಆಗಿ ವಾಶ್ ಆಗಿ ಇದು ಗ್ಲಾಸ್ ಸೆರಾಮಿಕ್ ಆಗಿರ್ಬೋದು, ಫೈಬರ್ ಸೆರಾಮಿಕ್ ಆಗಿರ್ಬೋದು, ಬಾಡಿ ಸೆರಾಮಿಕ್ ಆಗಿರ್ಬೋದು, ಎಷ್ಟು ನೀಟಾಗಿ ಮಾಡಿದ್ದೇವೆ ಅಂತ ನೋಡ್ತಿರ್ಬೋದು. ಸೊ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ನಿಮಗೆ ಪೇಂಟ್ ಮೇಲೆ ನಿಲ್ಲಲ್ಲ ಸೆರಾಮಿಕ್ ಮಾಡಿದರೆ ಬೇಸಿಕ್ಲಿ. ಅದಾದ ನಂತರ ಈಗ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದಿ ವಿಂಡ್ಶೀಲ್ಡ್. ಸೊ ಫ್ರಂಟ್ ಪ್ರೊಫೈಲ್ ವಿಂಡ್ಶೀಲ್ಡಲ್ಲಿ ನಿಮಗೆ ಆ್ಯಂಟಿ ಗ್ಲೇಯರ್ ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಫ್ರಂಟ್ ಮತ್ತು ಸೈಡ್ಸ್ ಈಸ್ ಆಲ್ವೇಸ್ ಡಿಫ್ರೆಂಟ್. ಯಾಕೆ ಡಿಫ್ರೆನ್ಸ್ ಅಂತ ಹೇಳಿದರೆ, ಫ್ರಂಟಲ್ಲಿ ನಿಮಗೆ ಯು ವಿಲ್ ಹ್ಯಾವ್ 2 features. ಲೆಟ್ ಮಿ ಸೇ, ಒಂದು ಬಂದಾಗ ಒನ್ ಈಸ್ ಲೈಕ್ ಆಂಟಿ ಗ್ಲೇಯರ್ ಅಂತ ಹೇಳ್ಬೋದು. ವೆನ್ ಯು ಆರ್ ಡ್ರೈವಿಂಗ್ ಇನ್ ದ ನೈಟ್, ದ ಅಪೋಸಿಟ್ ಪರ್ಸನ್ ಹೂ ಎವರ್ ಲೈಕ್ ಹೈ ವಿಮ್ ಲೋ ವಿಮ್ ಅನ್ನು ಹಾಕಿದರೆ ಇಟ್ ವಿಲ್ ನಾಟ್ ಟ್ರಬಲ್ ಮಚ್ ಟು ಯುವರ್ ಐಸ್. ಯು ಕ್ಯಾನ್ ಹ್ಯಾವ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ಟು ಡ್ರೈವ್. ಅದಾದ ನಂತರ ಡೇ ಟೈಮಲ್ಲಿ ಕೂಲಿಂಗ್. ಅದೇ ಸೈಡ್ಸ್ ಅಂತ ಬಂದಾಗ ಇಟ್ ಜಸ್ಟ್ ಅ ಕೂಲಿಂಗ್. ಸೊ ಈ ಕಾರಿಗೆ ಫ್ರಂಟಲ್ಲಿ ಗರ್ವಾರೆ ಬ್ರ್ಯಾಂಡಿದು ಆರ್ಟಿಕೂಲ್ ಶೀಲ್ಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೈಡ್ಸಲ್ಲಿ 3M ಬ್ರ್ಯಾಂಡಿದು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದ ಕಂಪ್ಲೀಟ್ ಕೂಲಿಂಗ್ ಪೇಪರ್ ಆಫ್ ದಿ ಕಾರ್ ಹ್ಯಾಸ್ ಬಿನ್ ಡನ್ ವಿಚ್ ಈಸ್ ಲೀಗಲಿ ಅಪ್ರೂವ್ಡ್ 70% ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಫ್ರಂಟ್ ಪ್ರೊಫೈಲಲ್ಲಿ ಎಲ್ರಿಗೂ ಗೊತ್ತಿದೆ, ಥಾರಲ್ಲಿ ಹೆಡ್ಲೈಟ್, ಗ್ರಿಲ್, DRL, ಫಾಗ್ಲೈಟ್ ವಿತ್ ಪ್ರೊಜೆಕ್ಟರ್ ಈ ರೀತಿ ಅಪ್ಗ್ರೇಡ್ ಮಾಡಿದ್ದೀವಿ. ಹೆಡ್ಲೈಟ್ ಅಂತ ಬಂದಾಗ ನೈಟ್ ಫೋರ್ಸ್ ಬ್ರ್ಯಾಂಡ್ ಇದು ವಿಚ್ ಕಮ್ಸ್ ವಿತ್ 18 months ವ್ಯಾರಂಟಿ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ಗ್ರಿಲ್ ಅಂತ ಬಂದಾಗ ವಿಚ್ ಈಸ್ 7-slot ಗ್ರಿಲ್ ವಿತ್ ವಾಟ್ ಈಸ್ ಸೂಟೇಬಲ್ ಫಾರ್ ದಿಸ್ ಕಾರ್, ಆ ಗ್ರಿಲ್ಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ DRL ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಬಿಕಾಸ್ ದಿಸ್ ಆಲ್ ಒನ್ ಪೋರ್ಷನ್ ಆಫ್ ದಿ ಕೆಲಸ. ಅಂದರೆ ಒಂದು ಸತಿ ಬಿಚ್ಚುವಾಗ ಒಂದೇ ಸತಿ ಮಾಡಿದರೆ ಇಟ್ಸ್ ಆಲ್ವೇಸ್ ಬೆಸ್ಟ್. ಅದಾದ ನಂತರ ಫಾಗ್ಲೈಟ್ ಅಂತ ಬಂದಾಗ ಅನ್ಪ್ಲಗ್ ಬ್ರ್ಯಾಂಡ್ ಇದು ವಿತ್ ಪ್ರೊಜೆಕ್ಟರ್ ಫಾಗ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇಷ್ಟು ಬಂದುಬಿಟ್ಟು ಫ್ರಂಟ್ ಪ್ರೊಫೈಲಲ್ಲಿ ಮಾಡಿರೋದು. ಸೊ ಇನ್ನೊಂದು ಫ್ರಂಟಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ UFO ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ UFO ಲೈಟ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಲೈಕ್ ಇಟ್ಸ್ ಒನ್ ವೆರಿ ಲಕ್ಸುರಿ ಲುಕ್ ಆಗಿರ್ಬೋದು. ಒಂದು ಕಾರ್ ಡ್ರೈವ್ ಮಾಡ್ತಿರುವಾಗ ಸೋ ಮೆನಿ ಪೀಪಲ್ ವಿಲ್ ಟರ್ನ್ ಬ್ಯಾಕ್ ಆ್ಯಂಡ್ ಸಿ, ಆ ಥರ ಒಂದು ಅಟ್ರಾಕ್ಟಿವ್ ಆಗಿರುವ ಲೈಟ್ ಇದು. ಸೊ ಇದರಲ್ಲಿ ಪ್ರೋಮ್ಯಾನ್ ಬ್ರ್ಯಾಂಡಿದು UFO ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫ್ರಂಟ್ ಪ್ರೊಫೈಲಲ್ಲಿ ಮಾಡಿರುವಂಥ ಕೆಲಸ. ಈಗ ಸೈಡ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಬೇಸಿಕ್ಲಿ ಕೂಲಿಂಗ್ ಪೇಪರನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರಲ್ಲಿ 3M ಬ್ರ್ಯಾಂಡ್ ಇದು 70% ಲೀಗಲಿ ಅಪ್ರೂವ್ಡ್ದು 3M ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಹಿಂಜನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಹಿಂಜ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ, ಲೈಕ್ ಇಟ್ಸ್ ಅ ಬೆನಿಫಿಟ್. ಒಂದು ಹತ್ತಿ ಮೇಲೆ ಕ್ಲೀನ್ ಮಾಡಬೇಕು, ರೂಫ್ ಕ್ಯಾರಿಯರ್ ಕಟ್ಟಬೇಕು ಅಂತೆಲ್ಲ ಇದ್ದರೆ ಯು ಕ್ಯಾನ್ ಯೂಸ್ ದಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಅ ಲುಕ್. ಸೊ ಇಷ್ಟು ಸೈಡ್ ಪ್ರೊಫೈಲ್ ಮಾಡಿದ್ದು. ಈಗ ಇಂಟೀರಿಯರ್ ಅಂತ ಬಂದಾಗ ನಿಮಗೆ ಇಂಟೀರಿಯರ್ಲಿ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ಥಾರಲ್ಲಿ ಆಮ್ರೆಸ್ಟ್ ಬರಲ್ಲ. ಸೊ ನಿಮಗೆ ಆಮ್ರೆಟ್ಟು ಲೈಕ್ ಯು ಕೆನಾಟ್ ರೆಸ್ಟ್ ಇಟ್. ಸೊ ಹಾಗಾಗಿ ಇದರಲ್ಲಿ ಸೆಟ್ ಆಫ್ 3 ಆಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ನಿಮಗೆ ಕಂಪನಿ ಸಿಸ್ಟಮಿಗೆ ರಿವರ್ಸ್ ಕ್ಯಾಮ್ರಾ. ಸೊ ದ್ಯಾಟ್ ಬೇಸಿಕ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಬಂದಿರಲ್ಲ ಥಾರಲ್ಲಿ, ಕೆಲವರು ಹಾಕೊಳ್ತಾರೆ ಶೋರೂಮಲ್ಲೇ, ಸಮ್ ಪೀಪಲ್ ವಿಲ್ ನಾಟ್ ಪುಟ್. ಸೊ ಅಂಥದ್ರಲ್ಲಿ ನಿಮಗೆ ಈ ಕಸ್ಟಮರ್ ಕಂಪನಿ ಸಿಸ್ಟಮಿಗೆ ಇಂಟರ್ಫೇಸ್ ಕೇಬಲ್ ವಿತ್ ರಿವರ್ಸ್ ಕ್ಯಾಮ್ರಾವನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ನಿಮಗೆ ರಿವರ್ಸ್ ತೆಗೆಯುವಾಗ ಇಟ್ ವಿಲ್ ಬಿ ಲೈಕ್ ವೆರಿ ಈಸಿ. ದಿಸ್ ಇಸ್ ನಥಿಂಗ್ ಬಟ್ ಫಾರ್ ದ ಕಂಪನಿ OEM ಸಿಸ್ಟಮ್
ವಿ ಹ್ಯಾವ್ ಡನ್ ದ ಇನ್ಸ್ಟಾಲೇಷನ್. ಸೊ ಇದಾದ ನಂತರ ಫಾರ್ ದ ಲೈಕ್ ಆಂಬಿಯನ್ಸ್ ಅಂತ ಬಂದಾಗ, ಅಟ್ಮಾಸ್ಫಿಯರ್ ಅಂತ ಬಂದಾಗ ನಿಮಗೆ ಎ ಸಿ ವೆಂಟ್ಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ ಅ ನ್ಯೂ ಪ್ಯಾಟರ್ನ್. ಅದ್ರ ಜೊತೆ ನಿಮಗೆ ಒಂದು 7D ಮ್ಯಾಟ್ ಆಗಿರ್ಬೋದನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಇನ್ನೊಂದು ಪ್ರತಿಯೊಂದು ಕಾರಲ್ಲಿ ಡ್ಯಾಂಪಿಂಗ್ ಅಂತ ಮಾಡಿಯೇ ಮಾಡ್ತೇವೆ. ಸೊ ಈ ಕಾರನ್ನು ಡ್ಯಾಂಪಿಂಗ್ ಮಾಡಿದ್ದೀವಿ. ಸೊ ಬೇಸಿಕ್ಲಿ ಡ್ಯಾಂಪಿಂಗ್ದು ಬೆನಿಫಿಟ್ಸ್ ನಾನು ನಿಮಗೆ ಹೇಳಿದ್ದೀನಿ. ಅದರಲ್ಲಿ ಇನ್ನು ಥಾರ್ ಅಂತ ಬಂದಾಗ ದಸ್ ಇಸ್ ಮೆಟಲ್ ಬಾಡಿ. ಸೊ ಆ ಥರ ಇರುವಾಗ ಡ್ಯಾಂಪಿಂಗ್ ಮಾಡಿದ್ರೆ ಲಾಡ್ ಆಫ್ ಡಿಫ್ರೆನ್ಸ್. ನೀವು ಡ್ರೈವ್ ಮಾಡುವಾಗ ಹೊರಗಡೆದು ನಾಯ್ಸ್ ತುಂಬಾ ಕಟ್ ಆಫ್ ಆಗ್ತದೆ. ಅದೇ ರೀತಿ ನಿಮಗೆ ಒಂದು ಆಡಿಯೋ ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್, ಯು ವಿಲ್ ನಾಟ್ ಹ್ಯಾವ್ ಅ ಡಿಸ್ಟಾರ್ಷನ್ ಸೌಂಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಪೀಸ್ಫುಲ್ ಆಡಿಯೋ ಆಡಿಯೋ ಕೇಳ್ಬೋದು. ಅದ್ರ ಜೊತೆ ಹೊರಗಡೆದು ನಾಯ್ಸು ನಿಮಗೆ ರಿಡ್ಯೂಸ್ ಆಗ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಇಂಟೀರಿಯರ್ ವಿ ಹ್ಯಾವ್ ಡನ್. ಅದ ನಂತರ ರಿಯರ್ ಅಂತ ಬಂದಾಗ ಬೇಸಿಕ್ಲಿ ರಿಯರಲ್ಲಿ ಮಾಡೋದು ಒಂದು ಟೇಲೈಟ್ ಆಗಿರ್ಬೋದು, ಇನ್ನೊಂದು ಬಂದುಬಿಟ್ಟು ನಿಮಗೆ ರಿಫ್ಲೆಕ್ಟರ್ ಲೈಟ್ ಆಗಿರ್ಬೋದು. ಈ ರೀತಿ ರಿಯರಲ್ಲಿ ಮಾಡಿದ್ದೇವೆ. ಸೊ ಇನ್ನೊಂದು ಕ್ಯಾಲಿಬರ್ ಪೇಂಟ್ ಆಗಿರ್ಬೋದು, ಲೋಗೋ ಪೇಂಟ್ಸ್ ಆಗಿರ್ಬೋದನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಕಸ್ಟಮರ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು, ಲೈಕ್ ಅದು ಒಂದು ಮಾಡಿಕೊಡಿ ಅಂತ. ಸೊ ಅಲಾಂಗ್ ವಿತ್ ದಟ್ ಕ್ಯಾಲಿಬರ್ ಪೇಂಟ್, ಲೋಗೋ ಪೇಂಟಿಂಗ್ ಎಲ್ಲ ನಾವು ನೀಟಾಗಿ ಮಾಡಿಕೊಟ್ಟಿದ್ದೇವೆ. ಸೊ ಈ ಕಾರಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ. ಇನ್ನೊಂದು ವಿಷಯ ಏನಂದರೆ, ಕಸ್ಟಮರ್ ಬಂದಿರೋದು ಆಲ್ಮೋಸ್ಟ್ ಅರೌಂಡ್ 300-400 ಕಿಲೋಮೀಟರ್ನ ಬಂದಿದ್ದಾರೆ. ಸೊ ನಂಬರ್ ಯು ಆಲ್ಸೋ ಕ್ಯಾನ್ ಸಿ. ಸೊ ಎಷ್ಟೋ ದೂರದಿಂದ ಬಂದು RS ಜೊತೆ ಇದ್ದು ಒಂದು ದಿನ 2 days ದೇ ಹ್ಯಾವ್ ಸ್ಟೇಡ್, ಬಿಕಾಸ್ ಸೆರಾಮಿಕ್ ಕೋಟಿಂಗ್ ಇತ್ತು, ಕ್ಯಾಲಿಬರ್ ಪೇಂಟ್ ಇತ್ತು, ಅದ್ರ ಜೊತೆ ತುಂಬಾ ಬೇರೆ ಆಕ್ಸೆಸರೀಸ್ ಕೆಲಸ ಇತ್ತು. ಬಟ್ ಅವ್ರು ಯಾವುದೇ ರೀತಿ ಅರ್ಜೆನ್ಸಿ ಮಾಡದೆ ದೇ ಹ್ಯಾವ್ ಗಿವನ್ ಇನಫ್ ಟೈಮ್ ಟು ಡೂ ಅ ವಂಡರ್ಫುಲ್ ಜಾಬ್ ಒಂದೇ ಕಾರ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಅವರಿಗೆ ನೀಟಾಗಿ ಕೆಲಸ ಮಾಡಿ ವಿ ಹ್ಯಾವ್ ಗಿವನ್ ಅ ಕಾರ್ ವಿತ್ ಅ ಕಸ್ಟಮರ್ ಫೇಸ್, ಒಂದು ಸ್ಮೈಲಿ ಬರೋ ಥರ ಮಾಡಿದ್ದೇವೆ. ಸೊ ಫ್ರೆಂಡ್ಸ್, ಈ ಕಾರಲ್ಲಿ ಮಾಡಿರೋ ಮಾಡಿಫಿಕೇಶನ್ ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನೋಡುವ ಏನು ಸ್ಪೆಷಲ್ ಆಗಿ ಬರ್ತಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಲೆಟ್ಸ್ ಸಿ ಜಿಪ್ಸಿ ಇರ್ಬೋದು. ಐ ಆಮ್ ವೇಟಿಂಗ್ ಟು ಶೋ ಯು ಸಮ್ ಜಿಪ್ಸಿ ವಿಡಿಯೋ. ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಟಿಲ್ ದೆನ್, ಥ್ಯಾಂಕ್ ಯು ಸೊ ಮಚ್. ಬಾಯ್.